ಬೆಗ್ಲಿ ಹೊಸಹಳ್ಳಿಯ ಶ್ರೀ ಅಷ್ಟಮೂರ್ತಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಇಂದು ತಾಲೂಕಿನ ಬೆಗ್ಲಿ ಹೊಸಹಳ್ಳಿಯ ಶ್ರೀ ಅಷ್ಟಮೂರ್ತಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಮೇ 13ರಂದು ಬುಧವಾರ ನಡೆಯಲಿದ್ದು, ಈ ಸಂಬಂಧ ಮಂಗಳವಾರ ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆ, ಗಣಪತಿ ಪೂಜೆ, ಪುಣ್ಯಾಹ ವಾಚನ, ವಾಸ್ತು ಪೂಜೆ, ಕಳಶಾರಾಧನೆ, ಹೋಮಗಳು, ಲಘು ಪೂರ್ಣಾಹುತಿ, ಮೂರ್ತಿಗೆ ಅಷ್ಟಬಂಧನ ನಡೆಯಿತು. ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ, ಕಳಶಾರಾಧನೆ, ಹೋಮಗಳು, ಕುಂಭಾಭಿಷೇಕ, ಪಂಚಾಮೃತಾಭಿಷೇಕ, ಅಲಂಕಾರ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗವಿದೆ. ದೇವಸ್ಥಾನದ ಅರ್ಚಕ ಎನ್ ಮುನಿಸ್ವಾಮಿ ಮಾತನಾಡಿ, ತಾತನ ಕಾಲದಿಂದಲೂ ಚಿಕ್ಕ ಗರ್ಭಗುಡಿ ಇದ್ದು ದೇಗುಲದ ಜೀರ್ಣೋದ್ಧಾರ ಮಾಡಬೇಕು ಎಂಬ ತಂದೆಯ ಆಸೆ ಇದೀಗ ನೆರವೇರಿದೆ. ಭಕ್ತರು ಮಾಡಿಕೊಳ್ಳುವ ಹರಕೆ ಮತ್ತು ಸಂಕಲ್ಪಗಳು ನೆರವೇರ್ತಾ ಇದ್ದು, ದೇಗುಲದ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸುವ ಮೂಲಕ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳಿಸಿದ್ರು. ದೇಗುಲದ ಧರ್ಮದರ್ಶಿ ಪಾರ್ವತಮ್ಮ ಮುನಿಸ್ವಾಮಿ ಮಾತನಾಡಿ, ಹುತ್ತದ ಮಾದರಿಯಲ್ಲಿದ್ದ ಸಣ್ಣ ದೇಗುಲಕ್ಕೆ ಆಗಮಿಸಿದ ಅಂದಿನ ಸಚಿವ ವರ್ತೂರ್ ಪ್ರಕಾಶ್ ಅವರು ದೇವಿ ದರ್ಶನ ಮಾಡಿ ಹರಕೆ ಕಟ್ಟಿಕೊಂಡಿದ್ದು, ಸಂಕಲ್ಪ ನೆರವೇರಿದ ಕಾರಣ ಪುನಃ ದೇಗುಲಕ್ಕೆ ಆಗಮಿಸಿ ಶೇಟುಗಳನ್ನು ಹಾಕಿಸಿಕೊಟ್ಟು ಸಹಕರಿಸಿದ್ರು. ಇದೀಗ ಭಕ್ತರ ಸಹಕಾರದಿಂದಾಗಿ ದೇವಾಲಯದ ಜೀರ್ಣೋದ್ಧಾರ ಮಾಡಲಾಗಿದೆ. ಮಂಗಳವಾರ, ಶುಕ್ರವಾರ ಅಭಿಷೇಕ ನಡೆಯಲಿದ್ದು ಭಕ್ತರು ಕಿಕ್ಕಿರಿದಿದ್ದಾರೆ ಅಂತ ಹೇಳಿದ್ರು. ಭಕ್ತರಾದ ಶಿಲ್ಪ ಬಸವರಾಜ್, ಮೌನಿಕ ಮೂರ್ತಿ, ರಾಘವೇಂದ್ರ, ನಿತ್ಯಶ್ರೀ, ದೀಕ್ಷಾ, ವತ್ಸಲ, ಆದಿತ್ಯ ಈ ವೇಳೆ ಉಪಸ್ಥಿತರಿದ್ದರು. ಪಾತ್ರರಾಗಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನಮ್ಮ ಹೆಸರು ಮುಸಾಮ್ ಅಂತ, ಬೆಗ್ಲೋಸಲ್ಲಿ. ಇದು ದೇವಸ್ಥಾನ ಬಂದು ಬೆಗ್ಲೋಸಲ್ಲಿ ಗ್ರಾಮ ಸೇರಿದ್ದು. ಅಂದ್ರೆ ಇದು ಜಾಗ ಬಂದು ನಮ್ಮ ತಾತನವರು ಚಿಕ್ಕ ಗುಡಿ, ಚಿಕ್ಕದು ಗರ್ಭಗುಡಿ ಚಿಕ್ಕಿದ್ದು. ಆಗ ಫುಲ್ ಶಕ್ತಿ ಇತ್ತು. ಅವಾಗ ಏನೇ ನೆನ್ಕೊಂಡು ಹೋಗ್ಲಿ ಈಗ ಈ ಜಾಗಕ್ಕೆ ಬಂದು ಅದನ್ನ ಚೆನ್ನಾಗಿ ನಡೀತಾ ಇತ್ತು. ಮತ್ತೆ ಊರಾಗ ದೊಡ್ಡ ಹಿರಿಯರು ಎಲ್ಲ ಸೇರಿ ಅವರು ಏನು ನಡ್ಕೊಂಡೋದ್ರು ಚೆನ್ನಾಗಿ ಬರ್ತಾ ಇತ್ತು. ಈಗ ಚಿಕ್ಕದಾಗಿದ್ದು ಸ್ವಲ್ಪ ದೊಡ್ಡ ಗುಡಿ ಆಯ್ತು. ಇವಾಗ ಗೋಪುರ ಆಗಿ ನಮ್ಮಪ್ಪ ಅವರ ತಂದ್ಕೊಂಡಿದ್ರು. ಆಮೇಲೆ ಅದನ್ನ ನೆರವೇರಿಸಿದ್ರೆ, ಅಂದ್ರೆ ನಮ್ಮ ಮನಸ್ಥಾನದಾಗೆ ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಇವಾಗ ನಾನು ಪೂಜೆ ಮಾಡ್ತಾ ಇದ್ರೆ, ಯಾರೇ ಬರ್ಲಿ ಚೆನ್ನಾಗಿ ನೆತ್ಕೊಂಡು ಹೋದ್ರು ಕ್ಲೀನ್ ಆಗಿ ಅವ್ರು ಏನೇ ನೆತ್ಕೊಂಡು ಹೋಗ್ಲಿ ಚೆನ್ನಾಗಿ ನಡೀತದೆ. ಅವರು ಏನೇ ಆಶೀರ್ವಾದ ಅವರಿಂದ ಚೆನ್ನಾಗಿದ್ರೆ. ಈಗ ಇವತ್ತಿನ ದಿವಸ ನಾವು ಇವತ್ತು ನಾಳೆ ಕಾರ್ಯಕ್ರಮ ಇದೆ. ಅದೇ ಪ್ರತಿಷ್ಠಾಪನೆ ಏನಿದೆ, ಸಾಯಂಕಾಲ ಇವತ್ತು ಹೋಮಗಳಿದೆ ಅಲ್ವಾ, ಅದು ಮತ್ತೆ ಬೆಳಗ್ಗೆ ಪ್ರಾರಂಭ ಪ್ರತಿಷ್ಠಾಪನೆ, ಅನ್ನ ಸಂದರ್ಶನ ಅವೆಲ್ಲ. ಇವತ್ತು ಸಾಯಂಕಾಲ ಗಣೇಶ ಪೂಜೆ ಇದೆ, ಗಣೇಶನ ಹೋಮ ಇದೆ, ಮತ್ತೆ ನವಗ್ರಹಗಳು ಹಳಸ ಪೂಜೆ ಇದೆ. ನಾಳೆ ಬೆಳಿಗ್ಗೆ ವಿಗ್ರಹ ಪ್ರತಿಷ್ಠಾಪನೆ ಇದೆ, ಕಳಸ ಪ್ರತಿಷ್ಠಾಪನೆ ಇದೆ. ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಮರ್ಪಣೆ ಇದೆ. ಅದರಿಂದ ಎಲ್ಲ ಈ ಸುತ್ತಮುತ್ತ ಗ್ರಾಮಸ್ಥರಿಗೂ ನಾವು ಎಲ್ಲ ಇನ್ವೈಟ್ ಮಾಡಿದ್ದೀವಿ, ಗ್ರೂಪ್ಗಳಿಗೂ ಇನ್ವೈಟ್ ಮಾಡಿದ್ದೀವಿ. ದಯವಿಟ್ಟು ಬಂದ್ರೆ ಇಲ್ಲಿ ಶಕ್ತಿ ಇದೆ, ತಾಯಿ ಕೃಪೆಗೆ ಪಾತ್ರ ಆಗಬೇಕು ಪ್ರತಿಯೊಬ್ಬರನ್ನು ಕೇಳ್ಕೊಂಡ್ವಿ. ಎಲ್ಲ ಗ್ರೂಪ್ಗಳಿಗೂ ನಾವು ಶೇರ್ ಮಾಡಿದ್ದೀವಿ, ಪಾಂಪ್ಲೆಟ್ ಊರೆಲ್ಲ ಹಂಚಿದ್ದೀವಿ.